ಓಕೆ, 60 ವರ್ಷಗಳ ನಂತರ ಒಂದು ಹೊಸ ದಾಖಲೆ ಭಾರತದ ಇತಿಹಾಸದಲ್ಲಿ, ರಾಜಕೀಯ ಇತಿಹಾಸದಲ್ಲಿ. ಜವಾಹರ್ಲಾಲ್ ನೆಹರು ಅವರು 1952, 1957 ಮತ್ತು 1962ರಲ್ಲಿ ಸತತ 3ನೇ ಬಾರಿಗೆ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾರೆ. 371, 364, 374 ಈ ಥರದ ಸೀಟ್ ಬಂದಿರುತ್ತೆ ಅವರಿಗೆ. ಆಗ ಕಾಂಗ್ರೆಸ್ ಒಂದೇ ಇದ್ದದ್ದು. ಈಗ ವೆರಿ ಫಸ್ಟ್ ಟೈಮ್ ಬ್ಯಾಕ್ ಟು ಬ್ಯಾಕ್ 3ನೇ ಬಾರಿ ಯಾರಾದರೂ ಭಾರತದಲ್ಲಿ ಪ್ರಧಾನಮಂತ್ರಿ ಆಗ್ತಾ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ನರೇಂದ್ರ ಮೋದಿ. 2014, 2019, 2024. ನಾಳೆ 7:15 ಸಂಜೆ ಪ್ರಮಾಣ ವಚನ. ಇಡೀ ಬಂದೋಬಸ್ತ್ ಮಾಡಲಾಗಿದೆ ದೆಹಲಿಯಲ್ಲಿ. 10,000 ಜನ ಸೇರುವ ನಿರೀಕ್ಷೆ ಇದೆ. ನರೇಂದ್ರ ಮೋದಿ 3ನೇ ಬಾರಿ ಪಟ್ಟಾಭಿಷೇಕಕ್ಕೆ ದೆಹಲಿ ಸಜ್ಜು. 3 ಬಾರಿ ಮುಖ್ಯಮಂತ್ರಿ ಕೂಡ ಆಗಿದ್ದಾರೆ ಗುಜರಾತ್ನಲ್ಲಿ. ತಮ್ಮ 51ನೇ ವಯಸ್ಸಿಗೆ ಅವರು ಪ್ರಧಾನ ಮುಖ್ಯಮಂತ್ರಿಯಾಗಿ ಗುಜರಾತ್ನಲ್ಲಿ 3 ಬಾರಿ ಮುಖ್ಯಮಂತ್ರಿ 2014 ತನಕ. ನಂತರ ನೇರವಾಗಿ ಪ್ರಧಾನಮಂತ್ರಿ ಆಗ್ತಾರೆ. ಕಾರ್ಯಕ್ರಮದಲ್ಲಿ 9ರಿಂದ 10,000 ಮಂದಿ ಭಾಗಿ. 500 ಮಂದಿ ವಿವಿಧ ಮಠಾಧೀಶರಿಗೆ, ಸ್ವಾಮೀಜಿಗಳಿಗೆ, ಧರ್ಮಗುರುಗಳಿಗೆ ಅವಕಾಶ ನೀಡಲಾಗಿದೆ. ಈ ಬಾರಿ ಮಾತ್ರ NDA ಪ್ರಧಾನಿಯಾಗಿ, ಕಳೆದ ಬಾರಿ ಕೂಡ NDA ಪ್ರಧಾನಿನೇ, ಆದರೆ BJPಗೆ ಬೇಕಾದಷ್ಟು ಬಲ ಇತ್ತು. ಇನ್ನು ಮೋದಿ 3.0 ಕ್ಯಾಬಿನೆಟ್ ಸೇರಲು ಫುಲ್ ಡಿಮ್ಯಾಂಡ್. ಯಾರೆಲ್ಲ ಕರ್ನಾಟಕದಿಂದ ಆಯ್ಕೆ ಆಗ್ತಾರೆ ಅನ್ನುವಂಥ ಕುತೂಹಲ ಇದೆ. ಪ್ರತಿ ಸಲ ಕರ್ನಾಟಕದಿಂದ 4 ಮಂದಿಗೆ ಮಂತ್ರಿ ಪದವಿ ಸಿಗ್ತಾ ಇತ್ತು. ಈ ಬಾರಿ ಸ್ವಲ್ಪ ಡೌಟ್ ಇದೆ. ನನ್ನ ಪ್ರಕಾರ 2ಕ್ಕಿಂತ ಜಾಸ್ತಿ ಹೋಗೋ ಡೌಟ್. ಈ ಲಿಂಗಾಯತ ಕೋಟಾದಡಿ ರಾಘವೇಂದ್ರ ನಂಬಕ್ಕಾಗಲ್ಲ. ಯಾಕೆಂದರೆ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಆಲ್ರೆಡಿ BJP ರಾಜ್ಯಾಧ್ಯಕ್ಷ ಅವರ ತಮ್ಮ ಇರೋದ್ರಿಂದ, ಆಮೇಲೆ 25 ಬಂದಿಲ್ಲ ಅನ್ನೋ ಕಾರಣ ಕೂಡ. ಬಟ್ ಹೇಳೋಕ್ಕಾಗಲ್ಲ, ನರೇಂದ್ರ ಮೋದಿ ಅವರು ಯಾವ ರೀತಿ ಆಲೋಚನೆ ಮಾಡ್ತಾರೆ ಹೇಳೋಕ್ಕಾಗಲ್ಲ. ಮೋದಿ ಪದಗ್ರಹಣಕ್ಕೆ ಅಂತಿಮ ಹಂತದ ಸಿದ್ಧತೆ ಜೊತೆಗೆ ಬೇರೆ ಬೇರೆ ದೇಶದ ನಾಯಕರು ಕೂಡ ಬರ್ತಾ ಇದ್ದಾರೆ. ಮೋದಿ ಹ್ಯಾಟ್ರಿಕ್ ಹೀರೋ. 282, 303, 240 ಆಗಿದ್ದರೂ ಕೂಡ 292 NDA ಪ್ಲಸ್ ನಿನ್ನೆ 293 NDA. ನಿನ್ನೆ ಕೆಲವು ಪಕ್ಷೇತರರು ಸಾಥ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ 300. ಈ ಬಾರಿ 400 ಪಾರ್ ಅಂತ ಹೇಳ್ತಾ ಇದ್ರು, ಬರಲಿಲ್ಲ. ಎನಿವೇ, TDP 16 MP ಗಳು, JDUವಿನ 12 MP ಗಳು ಮತ್ತು ರಾಮ್ ವಿಲಾಸ್ ಪಾಸ್ವಾನ್ ಅವರ ಪುತ್ರ ಚಿರಾಗ್ ಪಾಸ್ವಾನ್ ಅವರ ಪಾರ್ಟಿ ಅದು 5 MP ಗಳು. ಜನಸೇನಾ 2 MP, JDS 2 MP. ಹೀಗೆ